ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಅಂಥೇಳಿ ನಾನು ನಮ್ಮ ಅಧ್ಯಕ್ಷರಿಗೆ ಅದೆಲ್ಲ ವಿನಂತಿ ಮಾಡಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪಂಚ ಗ್ಯಾರಂಟಿಯ ನೆಪದಲ್ಲಿ ರಾಜ್ಯದ ಅಭಿವೃದ್ಧಿಯನ್ನೇ ಸಂಪೂರ್ಣವಾಗಿ, ಇದು ಶಬ್ದ ಯಾವುದು ಉಪಯೋಗ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಸಂಪೂರ್ಣ ರಾಜ್ಯದ ಅಭಿವೃದ್ಧಿಯನ್ನು ಈ ಸರ್ಕಾರದಲ್ಲಿ ಮುಚ್ಚಾಕ್ಬಿಟ್ಟಾರ. ಅದನ್ನು ಅಭಿವೃದ್ಧಿ ಅನ್ನೋದೇ ಮುಚ್ಚಾಕ್ಬಿಟ್ಟಾರ ಆ ಶಬ್ದನೇ. ಅದರಿಂದ ಏನು ಸಾಧನೆ ಮಾಡ್ತಾರೋ ಅನ್ನೋದು ನಮಗೆ ಅರ್ಥ ಆಗಲಾಗ್ಯದ. ಪ್ರತಿ ಸಲನೂ ನಾವು ಹೇಳ್ತೇವೆ, ಎಲ್ಲರೂ ಬೈತಾರೆ ಎಲ್ಲ. ಈಗ ಅವರು ಸ್ವತಃ ಅವ್ರ ಪಕ್ಷದವ್ರೇ ಎಷ್ಟೋ ಜನ ಅದಕ್ಕೆಲ್ಲ ವಿರೋಧ ಆಗ್ಯಾರ. ನೀವೆಲ್ಲ ಗ್ಯಾರಂಟಿ ಕೊಟ್ಟು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕುಲಿಸಿರಿ, ನಮ್ಮ ಕ್ಷೇತ್ರದಲ್ಲಿ ಕೆಲಸ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂಥೇಳಿ ಪ್ರತಿಯೊಬ್ಬರೂ ಕೂಡ ಆ ಒಂದು ವಾದವನ್ನು ಮಂಡಿಸ್ತಾನೇ ಇದ್ದಾರೆ. ಆಮೇಲೆ ಅದನ್ನೆಲ್ಲ ಪಂಚ ಗ್ಯಾರಂಟಿ ಪಾರಂಟಿ ಎಲ್ಲ ಮುಗಿದ ಮೇಲೆ ಈಗ ಶಿಕ್ಷಣ ಇಲಾಖೆಗೆ ಗಂಟು ಬಿದ್ದಾರೆ. ನಾನು ಮೊನ್ನೆನೂ ಕೂಡ ಒಂದು ನಿಮ್ಗೆ ಪತ್ರಿಕಾ ನೋಟ ನಾನು ಕೊಟ್ಟು ಕಳಿಸಿದ್ದೆ, ಬರಲಿಕ್ಕಾಗಲಿಲ್ಲ, ಕೊಟ್ಟು ಕಳಿಸಿದ್ದೆ, ತಾವು ಕೂಡ ನೋಡಿರಬೇಕು. ಇದು ಅತ್ಯಂತ ದೊಡ್ಡ ಪ್ರಕರಣ ಇದು ನಮ್ಮ ಜಿಲ್ಲೆಯಲ್ಲಿ. ಏನು ಯಾವುದದು ಈ ಶಾಲೆಗಳ ಮಾನ್ಯತೆಯನ್ನು ಕೊಡೋದೇನಲ್ಲ, ಪ್ರಾಥಮಿಕ ಶಾಲೆನೋ ಹೈಸ್ಕೂಲ್ಗಳು ಇವೆಲ್ಲ ಮಾನವೀಕರಣ ಮಾಡೋ ಸಲುವಾಗಿ ಅರ್ಜಿ ಕರೆದ್ರೆ ರಾಜ್ಯದಾಗ 1390 ಅರ್ಜಿ ಬಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿಯೂ ಕೂಡ ಅತಿ ಹೆಚ್ಚು ಅರ್ಜಿ 446 ಬಿಜಾಪುರ ಜಿಲ್ಲೆಗಳಲ್ಲಿ ಅರ್ಜಿ ಹೋದು. ಅದರಲ್ಲಿ ಮಾನ್ಯತೆ ಸಿಕ್ಕಿರೋದು ಅಂದಾಜು 200 ಮೇಲೆ ಎಷ್ಟೋ ಚಿಲ್ಲರೆ ಅಲ್ಲಿ ಮಾನ್ಯತೆ ಎರಡೂ ಸೇರಿ ಹೈಸ್ಕೂಲ್ಗಳು ಮತ್ತು ಈ ಕಾಲೇಜುಗಳ ಮಾನ್ಯತೆ ಸಿಕ್ಕು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕದ ಒಳ್ಳೆಯದಾಯಿತು. ಆದರೆ ಪುಕಟ್ ಸಿಕ್ಕಿಲ್ಲ. ಅದು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಈ ಒಂದು ಮಾನ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರದಲ್ಲಿ ನಡೆದು ಹೋಗ್ಯದ. ಇದರಲ್ಲಿ ಬರೀ ಏನಪ್ಪ ಕೆಳವರ್ಗದ ಪ್ಯೂನು ಅಥವಾ ಕೆಳವರ್ಗದ ನೌಕರಸ್ಥರು ಇದರಲ್ಲಿ ಏನು ಶಾಮೀಲಾಗ್ಯಾರ ಅಂತಲ್ಲ, ಎಲ್ಲರೂ ಇದ್ರಾಗ ಮೇಲಿನ ಅಧಿಕಾರಿಗಳು ಹಿಡಿದು ಸರ್ಕಾರದವ್ರು ಹಿಡಿದು ಎಲ್ಲರೂ ಕೂಡ ಇದರಾಗಲ್ಲಿ ಶಾಮೀಲಾಗ್ಯಾರ. ಮತ್ತು ನೀವು ಶಾಮೀಲಾಗಿಲ್ಲ ಅಂತಂದ್ರೆ ಇಷ್ಟೊಂದು ದೊಡ್ಡ ಹಗರಣವನ್ನು ನೋಡ್ರಿ, ಲೋಕಾಯುಕ್ತ ಎನ್ಕ್ವೈರಿ ಆಯಿತು, ಪೊಲೀಸ್ ಎನ್ಕ್ವೈರಿ ಆಯಿತು. ಪೊಲೀಸ್ ಎನ್ಕ್ವೈರಿಯನ್ನು ಹೊರತುಪಡಿಸಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಚೀಫ್ CEO ಅವರು ಎನ್ಕ್ವೈರಿ ಮಾಡಿದ್ರು. ಎನ್ಕ್ವೈರಿ ಮಾಡಿ ರಿಪೋರ್ಟ್ ಸರ್ಕಾರಕ್ಕೆ ಕೊಟ್ಟರು. ಅಲ್ಲಿ ಒಂದು ಕಡೆ ಎಜುಕೇಷನ್ ಮಿನಿಸ್ಟ್ರು ಹೌದು ಬಿಜಾಪುರದಲ್ಲಿ ಭಾಳ ದೊಡ್ಡ ಅವ್ಯವಹಾರ ನಡೆದದ ಅಂತ ಅವ್ರು ಹೇಳಿದ್ರು. ಮುಖ್ಯಮಂತ್ರಿ ಹೇಳಿದ್ರಿ, ನೀವು ಎಲ್ಲ ಬರೀ ಹೇಳ್ತೀರಿ, ನೀವು ಕ್ರಮ ಏನು ತೊಗೊಂಡ್ರಪ್ಪ, ಏನು ಕ್ರಮ ತೊಗೊಂಡ್ರಿ ಅದಕ್ಕೆಲ್ಲ ಅವ್ಯವಹಾರಕ್ಕೆಲ್ಲ? ಎಲ್ಲ ರಿಪೋರ್ಟ್ ಕೊಟ್ಟರು, ಎಲ್ಲ ಕೊಟ್ಟರು, ಕೆಳಗಿಟ್ಟು ಮ್ಯಾಲೆ ಕೂತು ಬಿಟ್ಟಿರು ಒಟ್ಟರು ಕೂಡಿ. ಮತ್ತು ಇದಕ್ಕೆ ಪರಿಹಾರ ಏನು? ಇದು ಅತ್ಯಂತ ಭಾಳ ಏನು ಗಂಭೀರವಾಗಿರ್ತಕ್ಕಂಥ ಇದು ಒಂದು ವಿಚಾರ. ಈಗ ನೋಡಿರಿ, ಮಾನ್ಯತೆ ಕೊಟ್ಟವರಲ್ಲಿ ಎಷ್ಟು, ಈಗ ಮಾನ್ಯತೆ ಏನು ಕೊಟ್ಟಾರ ಅದರಲ್ಲಿ ಅಯೋಗ್ಯ ಸಂಸ್ಥೆಗಳದಾವ ಅದ್ರಾಗ. ಈಗ ಎಷ್ಟೋ ಜನ ಮಕ್ಕಳಿಗೆ ಅದು ನಾಳೆ ಅಡ್ಮಿಷನ್ ತೊಗೋತಾವ. ಆ ಅಡ್ಮಿಷನ್ ತೊಗೊಂಡ್ಮೇಲೆ ಇಲ್ಲ ಇದು ನಿಂದು ಅರ್ಹ ಇಲ್ಲ ಅಂಥೇಳಿ ಸರ್ಕಾರ ಏನು ಆರ್ಡರ್ ಮಾಡಿದ್ರೆ ಆ ಮಕ್ಕಳ ಗತಿ ಏನು, ಭವಿಷ್ಯ ಏನು, ಪಾಲಕರ ಗತಿ ಏನು, ಇದ್ರ ಬಗ್ಗೆ ಒಬ್ಬರು ಚಿಂತನೆ ಮಾಡೋದೇ ಇಲ್ಲ. ಅದಕ್ಕಾಗಿ ನಿಜವಾಗಿ ಇದನ್ನು ಭಾಳ ಗಂಭೀರವಾದಂಥ ವಿಷಯ ಅದ. ಈ ಸರ್ಕಾರದವ್ರು ಹೆಂಗಂದ್ರೆ ಅದು ಏನಾಗಿದೆ ಇವ್ರಿಗೆ ಮಣ್ಣು ನಮಗೊಂದು ಅರ್ಥ ಆಗಲ್ಲ. ಅತ್ಯಂತ ಏನು ಅದು ಏನು ಯಾವ ಶಬ್ದದಾಗ ಹೇಳಬೇಕು ಅನ್ನೋದು ಸಹಿತ ಗೊತ್ತಾಗ್ತಾ ಇಲ್ಲ ಈ ಸರ್ಕಾರ. ಅಂಥ ಒಂದು ಕೆಟ್ಟ ಸರ್ಕಾರ ಇದಾಗಿಬಿಟ್ಟದ. ಇದರಲ್ಲಿ ಯಾರಿಗೂ ಕೂಡ ಇದ್ರಾಗ ಒಳ್ಳೆಯದಾಗೋ ಕಾಲ ಇದ್ರಾಗ ನಿರೀಕ್ಷೆ ಕಾಣಿಸ್ತಾ ಇಲ್ಲ.
ಅವರ ಸ್ವಂತ ಅವ್ರ ಪಕ್ಷದ ಶಾಸಕರೇ ಒಂದು ಎಲ್ಲ ಕಡೆಯೂ ಕೂಡ ಅವರು ಓಪನ್ ಆಗಿ ಹೇಳಕ್ಕೆ ಶುರು ಮಾಡ್ಯಾರ. ಅದಕ್ಕೆ ಈ ಸರ್ಕಾರ ಇದು ಭಾಳ ಕೆಟ್ಟ ಸರ್ಕಾರ. ಇದು ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಅವ್ಯವಹಾರ ಆದರೂ ಕೂಡ ಅದ್ರ ಬಗ್ಗೆ ಸರಿಯಾದ ತನಿಖೆ ಇಲ್ಲ, ಏನೇನೂ ಇಲ್ಲ. ಲೋಕಾಯುಕ್ತನೂ ಮಾಡಿದಾರ, ಆಮೇಲೆ ನಮ್ಮ CEO ರಿಪೋರ್ಟ್ ಕೊಟ್ಟಾರ. ಎಜುಕೇಷನ್ ಮಿನಿಸ್ಟ್ರ್ ಹೌದು ತಪ್ಪಾಗ್ಯದ, ಅದೇ ತಪ್ಪಾಗ್ಯದ ಅಂತ ಹೇಳ್ತೀರಿ, ಅದಕ್ಕೆ ಕ್ರಮ ಏನು? ಈಗ ನೋಡಿರಿ ನೀವು, ಹಾಗೆ ಈಗ ಯಾರು ತಪ್ಪು ಮಾಡ್ಯಾರ ಹಾಗೆ ಇಟ್ಕೊಂಡು ಹೋದರೆ ನಾಳೆ ಎನ್ಕ್ವೈರಿ ಮಾಡಿದ್ರೆ ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಯಾಕೆ ಮಾಡಬಾರ್ದು ಫಾರ್ ಟೈಮ್ ಬೀಯಿಂಗ್? ಅದನ್ನು ಯಾರು ಮಾಡೋರು? ನಾವು ಮಾಡಬೇಕಾ? ನಾವು ಮಾಡ್ಲಿಕ್ಕೆ ಬರ್ತದ? ಸರ್ಕಾರ ತಾನೇ ಅದ್ರ ಮೇಲೆ ಏನಾದರೂ ಕ್ರಮ ತಗೋಬೇಕು. ಅದಕ್ಕೆ ಇವೆಲ್ಲವೂ ಕೂಡ ನಾನು ನಿನ್ನೆ ಗವರ್ನರು ಮತ್ತು ಮುಖ್ಯಮಂತ್ರಿಗಳು, ಆಮೇಲೆ ಇಲಾಖೆಯ ಮಂತ್ರಿಗಳು, ಎಜುಕೇಷನ್ ಮಿನಿಸ್ಟ್ರಿಗೆ ಪತ್ರವನ್ನು ಡಿಟೇಲಾಗಿ ನಾನು ಪತ್ರ ಬರೆದಿದ್ದೀನಿ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಒಂದು ವೇಳೆ ನೀವು ಈ ಇಷ್ಟೊಂದು ದೊಡ್ಡ ಪ್ರಮಾಣದ ತೊಂದರೆ ಇದು ಆದರೂ ಕೂಡ ನೀವು ಸರಿಯಾದ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ತಾ ಇಲ್ಲ, ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಜಿಲ್ಲೆನಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಬೇಕಾದೀತು. ಅದಕ್ಕೆ ಜವಾಬ್ದಾರಿ ನೀವು ಸರ್ಕಾರದವರು ಅಂತಕ್ಕಂಥದ್ದು ನಾನು ಪತ್ರ ಬರೆದು ಈಗಾಗಲೇ ಗವರ್ನರ್ ಅವ್ರಿಗೂ ಶಿಕ್ಷಣ ಮಂತ್ರಿಗಳಿಗೆ ನಾನು ಬರೆದಿದ್ದೀನಿ. ಅದಕ್ಕೆ ಸ್ವಲ್ಪ ದಿನ ವೇಟ್ ಮಾಡಿ ನೋಡ್ತೇವೆ ನಾವು. ಅವ್ರೇನಾರೇ ಮಾಡದೇ ಇದ್ರೆ ನಾವು ಖಂಡಿತವಾಗಿ ಜಿಲ್ಲೆಯಲ್ಲಿ ಹೋರಾಟ ಮತ್ತು ನಿಶ್ಚಿತವಾಗಿ ನಾವು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ರಿ, ಇದ್ರ ನಾವು ಶಿಕ್ಷಣ ಮಂತ್ರಿಗಳೇ ಹೇಳ್ಯಾರ ನಾವು ಆ್ಯಕ್ಷನ್ ತೊಗೋತೇವೆ ಅಂತ ಹೇಳಿ. ಏನು ಮಣ್ಣು ತೊಗೊಂಡಾರ? ನಮ್ಮ ಕೇಶವ ಪ್ರಸಾದ್ MLC ಅವರು ಕೇಳಿದಾಗ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಹೇಳ್ಯಾರ ಕರೆ, ಆದರೆ ಏನು ಈ ಪ್ರಯೋಜನ ಇಲ್ಲಲ್ಲ. ಬರೀ ಹೇಳಿಬಿಟ್ರು, ಮುಂದೆ ಅದಕ್ಕೆ ಆಕ್ಷನ್ ಏನದ ರೀ? ತಪ್ಪಸ್ತ್ರಿ ಯಾರು ಏನಾದರೂ ಕಂಡು ಹಿಡಿದ್ರ? ಇವರು ಏನಾದರೂ ಆ್ಯಕ್ಷನ್ ತೊಗೊಂಡ್ರ ಅವ್ರ ಮೇಲೆ? ಏನಿಲ್ಲ. ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾವಳಿ ಅಧಿಕ ಆಗುತ್ತಿದೆ. ಇದರಿಂದ ಬಡವರು ಎಜುಕೇಷನ್ ಪಡೆಯಲು ಸಮಸ್ಯೆ ಅನ್ನೋದಾಗಿದೆ. ಸರ್ಕಾರಿ ವ್ಯವಸ್ಥೆ ಏನು ನೋಡಿದ್ರೆ ಈ ಥರ ಅಕ್ರಮ ಅವ್ಯವಹಾರಗಳಲ್ಲಿ ತೊಡಗಿದೆ. ಅಲ್ಲ ರೀ, ಅವ್ರೇನು ಸರ್ಕಾರ ಪುಕ್ಕಟ ಇದಕ್ಕೆ ಒಂದೊಂದಕ್ಕೆ 10 ಲಕ್ಷ, 15 ಲಕ್ಷ, 8 ಲಕ್ಷ ಹಣ ತೊಗೊಂಡು ಮಾಡ್ಯಾರಿ. ಇದನ್ನು ಪುಕ್ಕಟ್ ಮಾಡಿಲ್ಲ ಅವರು. ಅವು ಏನು ಲೀಗಲಿ ಇದ್ದದ್ದು ಇಲ್ಲದ್ದು ಎಲ್ಲನೂ ಕೂಡ ರೊಕ್ಕ ತೊಗೊಂಡು ಮಾಡಿಬಿಟ್ಟಾರ. ಏನು ಮಾಡೋದು ಹೇಳ್ರಿ ನೋಡೋಣ. ಏನು ಇಂಥ ಸರ್ಕಾರ ಕಟ್ಕೊಂಡು ಏನು ಮಾಡೋದದ? ತುಂಬ ಬೇಸತ್ತು ಹೋಗ್ಯಾರ ಎಲ್ಲ ಜನ ಇವರ ಹಾವಳಿಗೆ. ನಾವು ಯಾರೂ ಕಡೆ ಇವತ್ತು ಈ ರೀತಿ ಅಪೇಕ್ಷೆ ಮಾಡಿರಲಿಲ್ಲ. ಈ ರೀತಿ ಇಂಥದ್ದೆಲ್ಲ ಮಾಡ್ತಾರೆ ಈ ಸರ್ಕಾರದಲ್ಲಿ ಅಂತ ಹೇಳಿ ಯಾವತ್ತೂ ಮಾಡಿರಲಿಲ್ಲ. ಹಿಂದೆ ಹೇಳಿಲ್ಲ ಅವರು. ಅಲ್ಲೇ ವಿಧಾನ ಪರಿಷತ್ನಾಗೆ ಹೇಳಿದ್ರು, ತೊಗೊಂಡ್ರೆ ಏನರೇ ತಿಂಗಳಾನುಗಟ್ಲಿಗೆ 2 ತಿಂಗಳು ಆಗಿರ್ಲಿಕ್ಕೆ ಗೊತ್ತು. ಆಮೇಲೆ ನಿಮ್ಮ CEO ಅವ್ರು ರಿಪೋರ್ಟ್ ಕೊಟ್ಟು 1 ತಿಂಗಳ ಮೇಲೆ ಆಯಿತು. ಮತ್ತು ಏನು CEO ಅವರಂದ್ರೆ ಸರ್ಕಾರ ಹೌದಲ್ರಿ ಅವರು? ಮತ್ತು ಹೇಳಬೇಕಿತ್ತು ಜಿಲ್ಲಾ ಮಂತ್ರಿಗಳು ಆ್ಯಕ್ಷನ್ ತೊಗೊರಪ್ಪ ಅಂತೇಳಿ. ಇವತ್ತಿಗೂ ಏನೂ ಆ್ಯಕ್ಷನ್ ಇಲ್ಲ, ಬರೀ ಹೇಳ್ತಾರೆ ನಾವು ಆ್ಯಕ್ಷನ್ ತೊಗೋತೇವೆ ಅಂತೇಳಿ. ನೋಡಿರಿ, ಒಟ್ಟಾರೆ ಭಾರಿ ವಿಚಿತ್ರದ, ನಾವು ಹೇಳಬಾರ್ದು ಈಗ ಏನು ಬಾಯಿಲೆ, ಅಂಥ ಕೆಟ್ಟದ ಪರಿಸ್ಥಿತಿ. ನಾನು ನೋಡ್ತೇನೆ ಸ್ವಲ್ಪ. ನಾನು ಇನ್ನೂ ನಮ್ಮ ಕೆಲವು ಪಕ್ಷದ ಮುಖಂಡರಿಗೆ ನಾನು ಭೇಟಿಯಾಗಿ ಇನ್ನೂ ಕೇಳಿಲ್ಲ. ಇನ್ನೇನೋ ನಾನು ಬಂದು ಕೇಳಬೇಕು ಅಂತ ಮಾಡಿದ್ದ. ಆದರೆ ನಿರ್ಣಯ ಅಂತೂ ಮಾಡಿಸ್ತೇನೆ. ರಾಜ್ಯ ರಾಜಕೀಯದಲ್ಲಿ ಭಾಳಷ್ಟು ಅಲ್ರಿ ಅದು ನೋಡ್ರಿ, ಅದು ಕಾಯಂ ಇದ್ದದ್ದೇ. ಅದು ಕಾಂಗ್ರೆಸ್ನಲ್ಲಿ ಕಾಯಂ ಇದ್ದದ್ದು ಇವತ್ತಲ್ಲ, ಯಾವತ್ತೂ ನಾವು ನೋಡ್ಕೋತದೀವೋ. ಯಾವತ್ತಾದರೂ ಹಾಗೇನೆ ಬರೀ ಇದಕ್ಕೆ ಅವರು ಸುರುಳಿತು ಒಂದು ದಿನವೂ ಅಧಿಕಾರ ನಡೆಸಂಗಿಲ್ಲ. ಜಗಳ ಹಾಕಿದ್ರೆ ಕಾಯಂ ನಡ್ಕೋತೇ ಅದ ಅವ್ರದ್ದು. ಏನಾಗ್ತದೆ ನೋಡ್ಕೋತ ಹೋಗೋದು ನಾವು ನೀವು ರೀ. ನನಗೇನು ಭಾಳ ದಿವಸ ಈ ಸರ್ಕಾರ ಉಳಿತತ್ ನಮಗೇನು ಅನಿಸಿಲ್ಲ. ಆಮೇಲೆ ಲಜ್ಜಗೇಡಿ ಸರ್ಕಾರ ಇದು ಎಂಥದ್ದು ನಿಷ್ಕ್ರಿಯ ಸರ್ಕಾರ. ಯಾವ ಕೆಲಸನೂ ಇಲ್ಲ, ಮಣ್ಣಿಲ್ಲ, ಏನೂ ಇಲ್ಲ, ಯಾರ್ದು ಪಗಾರ ಇಲ್ಲ. ಅವೆಲ್ಲ ಡೈಲಿ ವೇಜ್ ಮೇಲೆ ಇದ್ದು ಹುಡುಗರು ಅವು ಅಳ್ಕೋತ ಅಡ್ಡಾಡ್ಲಕತ್ಯಾವ. ಏನಂದ್ರೆ ಮಾಡ್ಯಾರ ಹೇಳ್ರಿ ನೋಡೋಣ. ಪಂಚ ಗ್ಯಾರಂಟಿ ಅನ್ನೋದು ಬಿಟ್ಟರೆ ಏನದ ಇವರಲ್ಲಿ ಹೇಳ್ರಿ? ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಮಣ್ಣಿಲ್ಲ, ಏನಿಲ್ಲಪ್ಪ.
ಅದೇನು ಬರೀ ಅದನ್ನು ಕೊಟ್ಟಿದ್ದೇವೆ ತಿಳ್ಕೊತ ಹೊಂಟಾರ. ಏನು 2 ಕ್ಷೇತ್ರದಲ್ಲಿ ಬಿಜೆಪಿ ಏನಾಗ್ಬೋದು ಸರ್?